ಎಕ್ಸ್ಪ್ಲೇನ್ ಮಾಡು. ರೋಡ್ ಚೆನ್ನಾಗಿಲ್ಲ, ಸೊ ಸ್ವಲ್ಪ ಭಯ ಆಗುತ್ತೆ ಹೋಗ್ಬೇಕಾದಾಗ. ಮಾತಿಗೆ ಹೇಳ್ತಾರೆ ನೋಡಿ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ದಿಸ್ ಇಸ್ ನಂದಿನಿ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ಚೆನ್ನಾಗಿದ್ದೀನಿ. ಹಾಗೆ ಇವತ್ತಿನ ವ್ಲಾಗ್, ಸೊ ಇನ್ಸ್ಟಾಗ್ರಾಮಲ್ಲಿ ಮತ್ತು ಯೂಟ್ಯೂಬಲ್ಲಿ ಫೇಮಸ್ ಆಗಿರೋ ಥರ ಒಂದು ಚಿತ್ರದುರ್ಗ ಹತ್ರ ಒಂದು ಜಾಗ ಇದೆ ಅಂತ ಕೇಳ್ಪಟ್ಟೆ. ಅದೇ ಜಾಗಕ್ಕೆ ನಾವು ಹೋಗ್ತಾ ಇದ್ದೀವಿ. ಸೊ ನಮ್ಮ ಹತ್ರ ಒಂದು ಓನ್ ವೆಹಿಕಲ್ ಬೇಡ. ಸೊ ನಮ್ಮಂಥ ಇವಾಗ ಓನ್ ವೆಹಿಕಲ್ ಇಲ್ದಿರೋರಿಗೆ ಈಸಿ ಆಗಲಿ ಅಂತ ಅಂದ್ಬಿಟ್ಟು ಬಸ್ಸಲ್ಲಿ ಕೂಡ ಹೋಗ್ತಾ ಇದ್ದೀವಿ. ಸೊ ನಾವು ಇವಾಗ ದಾವಣಗೆರೆಯಿಂದ ಚಿತ್ರದುರ್ಗಕ್ಕೆ ಬಸ್ ಹತ್ತಿದ್ದೀವಿ. ಸೊ ಬಸ್ಸಲ್ಲಿ ಅಲ್ಲೇ ಒಂದು ರೈಲ್ವೆ ಗೇಟ್ ಇರುತ್ತೆ, ಅಲ್ಲೇ ನಾನು ಇಳಿದ್ಬಿಟ್ರಿ. ಸೊ ರೈಲ್ವೆ ಗೇಟ್ ಹಾಕಿದ್ರು ಇಳಿದ್ರಿ. ಸೊ ಅಲ್ಲೇ ಒಂದು ಹಿಂದ್ಗಡೆ ಒಂದು ಆಟೋ ಇತ್ತು, ಆ ಆಟೋದವ್ರನ್ನ ಕೇಳಿಕೊಂಡು ಜೋಗಿಮಟ್ಟಿ ಫಾರೆಸ್ಟಿಗೆ ನಮ್ಮನ್ನು ಪಿಕಪ್ ಮಾಡಿ ಮತ್ತು ಡ್ರಾಪ್ ಮಾಡೋದಕ್ಕೆ ಎರಡಕ್ಕೂ ಸೇರಿ ಮಾತಾಡಿಕೊಂಡು ಅದಕ್ಕೊಂದು ರೇಟ್ ಫಿಕ್ಸ್ ಮಾಡಿಬಿಟ್ಟು ಹೋದ್ರಿ. ಸೊ ನಿಮ್ಗೇನಾದರೂ ಹೋಗಬೇಕಂದ್ರೆ ಚಿತ್ರದುರ್ಗ ಬಸ್ ಸ್ಟ್ಯಾಂಡ್ಗೆ ಹೋಗಿ, ಸೊ ಅಲ್ಲಿ ಯಾವುದಾದ್ರೂ ಒಂದು ಆಟೋ ಇಟ್ಕೊಳ್ಳಿ, ಅಪ್ ಆ್ಯಂಡ್ ಡೌನ್ ಎರಡಕ್ಕೂ ಮಾತಾಡಿ ನೀವು ಬರ್ಬೋದು. ಸೊ ಈಗ ಚಿತ್ರದುರ್ಗದಿಂದ ಜೋಗಿಮಟ್ಟಿ ಫಾರೆಸ್ಟ್ಗೆ 10ರಿಂದ 14 ಕಿಲೋಮೀಟರ್ ಇದೆ ಅಂತ ಅಂದ್ಬಿಟ್ಟು ನಾನು ಕೇಳ್ಪಟ್ಟೆ. ಹಾಗೆ ಬೈಕಲ್ಲಿ ಮತ್ತು ಕಾರಲ್ಲಿ ಹೋಗಿದ್ರೆ ಸುಮಾರು 20ರಿಂದ 30 ನಿಮಿಷದಲ್ಲಿ ಸೇರ್ಕೊಬಿಡ್ಬೋದು. ಆದರೆ ಅಲ್ಲಿ ಇರೋ ರೋಡ್ಗಳು ಚೆನ್ನಾಗಿಲ್ಲ, ಹಾಗಾಗಿ ಸ್ವಲ್ಪ ಲೇಟ್ ಆಗುತ್ತೆ ಹೋಗೋದಕ್ಕೆ. ಇಲ್ಲಿ ಗಂಟ ರೋಡ್ ಚೆನ್ನಾಗಿದೆ. ಈ ಒಂದು ಆಫೀಸ್ ಏನು ಕಾಣಿಸ್ತಿದೆ ಅಲ್ವಾ ನಿಮಗೆ, ಇಲ್ಲಿಂದ ನಿಮಗೆ ರೋಡ್ ಚೆನ್ನಾಗಿದೆ. ಬಟ್ ಇಲ್ಲಿಂದ ಒಳಗಡೆ ಹೋಗಬೇಕಾದಾಗ, ಸೊ ನೀವು ನೋಡ್ತಿರ್ಬೋದು ಈ ಆರ್ಚ್ ಒಳಗಡೆಯಿಂದ ಹೋಗಬೇಕಾದಾಗ ರೋಡ್ ಅಂತೂ ಪೂರ್ತಿ ಕೆಟ್ಟೋಗ್ಬಿಟ್ಟಿದೆ. ಸೊ ತುಂಬ ಲೇಟ್ ಆಗುತ್ತೆ. ಸೊ ಇಲ್ಲಿ ಒಂದು ವಿಶೇಷತೆ ಬಂದ್ಬಿಟ್ಟು ಇಲ್ಲಿ ಕರಡಿಗಳು ಜಾಸ್ತಿ ಇದೆಯಂತೆ. ಆದರೆ ನನಗೆ ಒಂದು ಕರಡಿನೂ ಕಾಣಿಸ್ಲಿಲ್ಲ. ಸೊ ಅಲ್ಲಿ ನಾನು ಹೋಗಬೇಕಾದಾಗ ಅಲ್ಲಿ ಒಂಥರ ನೇಚರ್ ಅಂತೂ ತುಂಬಾ ಚೆನ್ನಾಗಿತ್ತು. ಮತ್ತು ನಮಗೆ ಬರ್ಡ್ಸ್ಗಳೆಲ್ಲ ನನಗೆ ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ. ಸೊ ಒಂದೊಂದು ಥರ ವಿಚಿತ್ರವಾಗಿರೋ ಬರ್ಡ್ಸ್ಗಳನ್ನೆಲ್ಲ ನೋಡಿದೆ, ಅದ್ರ ಹೆಸರು ಗೊತ್ತಾಗಿಲ್ಲ ನನಗೆ. ಸೊ ನಾವು ಇವಾಗ ಜೋಗಿಮಟ್ಟಿಗೆ ಹೋಗ್ತಾ ಇದ್ದೀವಿ. ಸೊ ಅದ್ರ ಬಗ್ಗೆ ಒಂದು ಸ್ವಲ್ಪನಾದರೂ ತಿಳ್ಕೊಂಡಿಲ್ಲ ಅಂದರೆ ನಾವಲ್ಲಿ ಹೋಗೋದಕ್ಕೂ ಪ್ರಯೋಜನ ಇಲ್ಲ, ಮತ್ತು ನಾವಲ್ಲಿ ನೋಡಿದ್ದು ಏನೂ ಉಪಯೋಗಕ್ಕೆ ಬರಲ್ಲ. ಸೊ ಅಲ್ಲಿ ಹೋಗಬೇಕು ಅಂದರೆ ಒಂದು ಜಾಗಕ್ಕೆ ಹೋಗ್ತಿದ್ವಿ ಅಂತ ಅಂದರೆ ಆ ಜಾಗದ ಬಗ್ಗೆ ನಾವು ತಿಳ್ಕೊಬೇಕಾಗುತ್ತೆ. ನಾವು ಮಾಡಿರೋಂಥ ಬಿಗ್ ಮಿಸ್ಟೇಕ್ ಏನು ಅಂದರೆ 11:30 ಮನೆ ಬಿಟ್ಟಿದ್ದೀವಿ, 12:30 ಅಷ್ಟೊತ್ತಿಗೆ ಫಾರೆಸ್ಟ್ ಕ್ಲೋಸ್ ಆಗುತ್ತೆ, ಅಂದರೆ ನೀವು ವ್ಯೂ ಪಾಯಿಂಟ್ ಹೋಗೋದು ಕ್ಲೋಸ್ ಆಗುತ್ತೆ. ಹಾಗಾಗಿ ನೀವು ಬೆಳಿಗ್ಗೆ ಬೇಗನೆ ಬನ್ನಿ, ಒಂದು 6 ಗಂಟೆಗೆ ಬನ್ನಿ, ಒಂದು ಸಕ್ಕದಾಗಿರೋ ವ್ಯೂ ಪಾಯಿಂಟ್ ಸಿಗುತ್ತೆ. ಸೊ ನಾವು ಹೋದಾಗ ಈ ಥರ ಇತ್ತು. ಸೊ ಫೈನಲಿ ನಾವು ನೋಡಬೇಕಾಗಿರೋವಂಥ ವ್ಯೂ ಪಾಯಿಂಟಿಗೆ ಬಂದಿದ್ದೀವಿ. ಶ್ರೀ ಜೋಗಿ ಸಿದ್ದೇಶ್ವರ ಸ್ವಾಮಿಗಳ ಗದ್ದಿಗೆಗೆ ಸ್ವಾಗತ ಅಂತ ಬರೆದಿದ್ದಾರೆ. ಸೊ ಅಲ್ಲಿ ಉದ್ದಕ್ಕೂ ಕಾಣಿಸ್ತದಲ್ಲ ಅದು ಸ್ಟೆಪ್ಸು. ಸೊ ಆ ಸ್ಟೆಪ್ಸ್ನ ಹತ್ಕೊಂಡು ಹೋದರೆ ನಮಗೆ ಒಂದು ಸಕ್ಕದಾಗಿರೋ ವ್ಯೂ ಕಾಣುತ್ತೆ. ಬನ್ನಿ ತೋರಿಸ್ತೇನೆ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ನಂದಿನಿ ಪ್ರದೀಪ್ ವ್ಲಾಗ್. ದಿಸ್ ಇಸ್ ಯುವರ್ ನಂದಿನಿ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ವ್ಲಾಗಲ್ಲಿ ನಾನು ಜೋಗಿಮಟ್ಟಿಗೆ ಬಂದಿದ್ದೀನಿ. ಅಯ್ಯೋ ಬಂದವಳೆ 4 ಮೆಟ್ಲು ಹತ್ಬಿಟ್ಟು ನಗರ್ತಾವಳೆ. ಹಾಕೋದನ್ನ ಹೀಟ್ ಮಾಡಬೇಡ, ನನ್ನ ಮಾತಿಗೆಲ್ಲ ತಲೆ ಕೆಡಿಸ್ಕೊಡಿ. ಸೊ ಈಗ ಸ್ಟೆಪ್ಸ್ ಹತ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಸ್ಟೆಪ್ಸ್ ನೋಡಿ ಹಿಂಗಿದೆ, ತುಂಬಾ ಮೆಟ್ಲು ಈ ಥರ ಇದೆ. ಇವನೇನು ಮಾಡ್ತವನೆ, ಇವನೇ ನಗರುತ್ತವನೆ. ಇನ್ನೊಂದು ಹೋಗು. ಹಾಗೆ ಒಂದು ಸ್ವಲ್ಪ ಇನ್ಸ್ಟಾಗ್ರಾಮ್ಗೆ ವೀಡಿಯೋ ಮಾಡ್ಕೋಬೇಕಾಗಿತ್ತು, ಹಾಗೆ ವೀಡಿಯೋ ಮಾಡಿಕೊಂಡೆ. ಸೊ ಇಲ್ಲಿಗೆ ಬಂದಿದ್ದೀವಿ ವ್ಯೂ ಪಾಯಿಂಟಿಗೆ. ಇಲ್ಲಿ ನೋಡಿ ಶ್ರೀ ಜೋಗಿ ಸಿದ್ದೇಶ್ವರ ಗದ್ದುಗೆ ಅಂತ ಕೊಟ್ಟಿದ್ದಾರೆ. ಒಳಗಡೆ ಅದು ದೇವಸ್ಥಾನ, ಬಟ್ ಕಾಣಿಸ್ಲಿಲ್ಲ ನನಗೆ ಅಷ್ಟು ಒಳಗಡೆ. ಸೊ ಈಗ ನೋಡಿ ತಿರುಗ್ತೀನಿ. 3, 2, 1 ಸ್ಟಾರ್ಟ್. ಜೋಗಿಮಟ್ಟಿ ಸಮುದ್ರ ಮಟ್ಟದಿಂದ ಸುಮಾರು 3.800 ಅಡಿ ಎತ್ತರದಲ್ಲಿದ್ದು ಚಿತ್ರದುರ್ಗದ ಪ್ರಮುಖ ಪ್ರಕೃತಿ ಪ್ರವಾಸಿ ತಾಣಗಳಲ್ಲಿ ಒಂದಾಗಿದೆ. ಇಲ್ಲಿ ದಟ್ಟವಾದ ಅರಣ್ಯ, ಅನೇಕ ಪಕ್ಷಿಗಳು, ವಿವಿಧ ಸಸ್ಯಗಳು ಮತ್ತು ಶಾಂತ ವಾತಾವರಣದಲ್ಲಿ ಪ್ರವಾಸಿಗರನ್ನು ಆಕರ್ಷಿಸುತ್ತದೆ. ವಿಶೇಷವಾಗಿ ಮಳೆಗಾಲದಲ್ಲಿ ಜೋಗಿಮಟ್ಟಿಯ ಸೌಂದರ್ಯ ಇನ್ನಷ್ಟು ಹೆಚ್ಚಾಗುತ್ತದೆ. ಇದೀಗ ನಾವು ಶ್ರೀ ಜೋಗಿ ಸಿದ್ದೇಶ್ವರ ಗದ್ದುಗೆಗೆ ಬಂದಿದ್ದೇವೆ.
ಸ್ಥಳೀಯ ನಂಬಿಕೆಯ ಪ್ರಕಾರ ಶ್ರೀ ಜೋಗಿ ಸಿದ್ದೇಶ್ವರರು ಈ ಪ್ರದೇಶದಲ್ಲಿ ತಪಸ್ಸು ಮತ್ತು ಧ್ಯಾನ ನಡೆಸುತ್ತಿದ್ದರು. ಅದಕ್ಕಾಗಿ ಈ ಸ್ಥಳವನ್ನು ಪವಿತ್ರ ಗದ್ದುಗೆ ಎಂದು ಭಕ್ತರು ಆರಾಧಿಸುತ್ತಾರೆ. ಪ್ರತಿದಿನ ಅನೇಕ ಭಕ್ತರು ಇಲ್ಲಿಗೆ ಬಂದು ದರ್ಶನ ಪಡೆದು ಆಶೀರ್ವಾದವನ್ನು ಪಡೆಯುತ್ತಾರೆ. ಈ ಸ್ಥಳದ ಅತ್ಯಂತ ವಿಶೇಷತೆ ಎಂದರೆ ಇಲ್ಲಿನ ಶಾಂತ ವಾತಾವರಣ. ಪ್ರಕೃತಿಯ ಮಡಿಲಲ್ಲಿ ಇರುವ ಈ ಗದ್ದುಗೆ ಮನಸ್ಸಿಗೆ ನೆಮ್ಮದಿ ನೀಡುತ್ತದೆ. ಪ್ರಕೃತಿ ಪ್ರಿಯರು, ಛಾಯಾಗ್ರಾಹಕರು ಮತ್ತು ಆಧ್ಯಾತ್ಮಿಕ ಅನುಭವ ಅನುಭವಿಸುವವರಿಗೆ ಇದು ಅತ್ಯುತ್ತಮ ಸ್ಥಳವಾಗಿದೆ. ನೀವೇನಾದರೂ ಈ ಒಂದು ಟ್ರಾವೆಲಿಂಗ್ ಅಥವಾ ಟ್ರಿಪ್ಗೆ ಏನಾದರೂ ಚಿತ್ರದುರ್ಗಕ್ಕೆ ಬಂದರೆ ಈ ಒಂದು ಪ್ಲೇಸ್ನ ವಿಸಿಟ್ ಮಾಡಿ. ತುಂಬಾ ಚೆನ್ನಾಗಿರೋವಂಥ ಜಾಗ. ಎಕ್ಸ್ಪ್ಲೇನ್ ಮಾಡು. ತಲೆ ಮತ್ತೆ ಬಾಲೆಲ್ಲ ಮುಡ್ಸ್ಕೊಂಡೈತಿ. ಕೈ ತೆಗಿ ನಿಂದು. ಅಯ್ಯೋ ಹುಳಗಳನ್ನೆಲ್ಲ ಈಗ ಜೋಡಿಸ್ಕೊಂಡು ಬಿದ್ದಾಯ್ತು, ಹಾರ್ಕೊಂಡು ಹೊಂಟೋಯ್ತಿತ್ತು ಹುಳ. ಸೊ ಈ ಜಾಗ ಏನಾದರೂ ನಿಮ್ಗೇನಾದರೂ ಹತ್ತಿರ ಇದ್ದರೆ ಈ ಒಂದು ಪ್ಲೇಸಿಗೆ ವಿಸಿಟ್ ಮಾಡಿ. ಹಾಗೆ ಇನ್ನೊಂದು ನಮ್ಮಂಥ ಹೌಸ್ ವೈಫ್ಗಳಿಗೆ ಈ ಥರ ಬರಬೇಕು. ಆವಾಗ ನಮ್ಮ ಮೈಂಡೆಲ್ಲ ಫುಲ್ ಫ್ರೆಶ್ ಆಗುತ್ತೆ. ಗಾಯ್ಸ್, ಮೇಲ್ಗಡೆ ಹೋಗ್ತಾ ಇದ್ದೀನಿ. ಸೊ ಇಲ್ಲೊಂದು ಫಾರೆಸ್ಟ್ ವಾಚ್ ಟವರ್ ಇತ್ತು. ಸೊ ಅಲ್ಲಿಗೆ ನಾವು ಹತ್ಕೊಂಡು ಹೋಗ್ತಾ ಇದ್ದೀವಿ. ಸಕ್ಕದಾಗಿ ಕಾಣಿಸ್ತಿದೆ. ಮೇಲ್ಗಡೆ ಕೆಳಗಡೆಗಿಂತ ಮೇಲ್ಗಡೆ ಇನ್ನೂ ಸಕ್ಕದಾಗಿ ಕಾಣಿಸ್ತಿದೆ. ಸೊ ಈ ಒಂದು ವಾಚ್ ಟವರ್ ಏನಕ್ಕೆಲ್ಲ ಯೂಸ್ ಮಾಡ್ತಾರೆ ಅಂತ ಕೇಳಿ, ಫಾರೆಸ್ಟ್ ವಾಚ್ ಟವರ್ ಅಂದರೆ ಕನ್ನಡದಲ್ಲಿ ಅರಣ್ಯ ವೀಕ್ಷಣಾ ಗೋಪುರ. ಸೊ ಇದು ನಮ್ಮ ಜನಗಳಿಗಿಂತ ಜಾಸ್ತಿ ಫಾರೆಸ್ಟ್ ಆಫೀಸರ್ಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲೇನಾಗುತ್ತೆ ಅಂದರೆ ಇದ್ರ ಮೇಲೆ ಅಂದರೆ ಈ ಒಂದು ವಾಚ್ ಟವರ್ ಏನಿದೆ ಅದ್ರ ಮೇಲೆ ನಿಂತ್ಕೊಂಡು ನೋಡಿದ್ರೆ ನಮಗೆ ಕಾಡೆಲ್ಲ ಕಾಣಿಸುತ್ತಂತೆ. ಸೊ ಅಲ್ಲೇನಾದರೂ ಒಂದು ಕಾಡ್ಗೀಚ್ ಏನಾದರೂ ಹತ್ಕೊಂತು ಅಂದರೆ ಅದನ್ನು ಬೇಗ ಗುರುತಿಸ್ಬೋದಂತೆ. ಸೊ ಯಾವ ಜಾಗದಲ್ಲಿ ಅಂತ ಅಂದ್ಬಿಟ್ಟು. ನೆಕ್ಸ್ಟು ಇದರ ಪ್ರಾಣಿಗಳು, ಕಾಡು ಪ್ರಾಣಿಗಳು ಚಲನವಲನಗಳ ಬಗ್ಗೆ ಗಮನಿಸೋಕ್ಕೆ ಅಂತ ಅಂದ್ಬಿಟ್ಟು ಈ ಒಂದು ವಾಚ್ ಟವರ್ನ ಇಟ್ಟಿರ್ತಾರೆ. ಇದ್ರ ಮೇಲೆ ನಿಂತು ನೋಡಿದ್ರೆ ಪೂರ್ತಿ ಕಾಡು ನಮಗೆ ಕಾಣಿಸುತ್ತೆ. ಅದಕ್ಕೆ ಪ್ರತಿಯೊಂದು ಫಾರೆಸ್ಟಲ್ಲಿ ಈ ಒಂದು ವಾಚ್ ಟವರ್ನ ಇಟ್ಟಿರ್ತಾರೆ. ಆಯ್ತಾ? ಆಯಿತು, ಇಲ್ಲೇ ನೀಟಾಗಿ ಇವಾಗ ಅದ್ರದ್ದು ತಲೆ ಮತ್ತೆ ಬಾಲ ಮಡ್ಸ್ಕೊಳ್ಳೋದ್ರಿಂದ ಮಾಡಿದ್ವಿ. ಅಪ್ಲೋಡ್ ಮಾಡಿ. ಅದೇ ನೀನು ಬರ್ತಾ ಹಾಕಲ್ಲ ಬಾಯಿ ಕಡೆಗೆ. ಈ ಜೋಗಿ ಸಿದ್ದೇಶ್ವರ ಗದ್ದುಗೆಯಿಂದ ವಾಪಸ್ ಹೋಗ್ತಾ ಇದ್ದೀವಿ. ಸೊ ಗಾಯ್ಸ್, ಈಗ ಹೋಗ್ತಾ ಇದ್ದೀವಿ. ನಾನು ಇವಾಗ ಒಂದು ನೆಕ್ಸ್ಟ್ ಎಲ್ಲಿಗೆ ಹೋಗ್ತಿದ್ದೀವಿ? ಏಕೆ ಫಾಲ್ಸು? ಕೋಟೆ. ನೆಕ್ಸ್ಟ್ ಹೋಗ್ತಾ ಇದ್ದೀವಿ ಫಾಲ್ಸಿಗೆ. ಸೊ ಕಂಟಿನ್ಯೂ ಮಾಡ್ತೀನಿ ವೀಡಿಯೋನ ಫಾಲ್ಸ್ಗೆ ಹೋದ್ಮೇಲೆ. ಈ ಥರ ಇದೆ ರೂಟು. ಮಾರ್ನಿಂಗ್ ಟೈಮಲ್ಲಿ ನಾನು ಇನ್ಸ್ಟಾಗ್ರಾಮಲ್ಲಿ ಮತ್ತು ಯೂಟ್ಯೂಬಲ್ಲಿ ನೋಡಿರೋ ಪ್ರಕಾರ ಮಾರ್ನಿಂಗ್ ಟೈಮಲ್ಲಿ ಜಾಸ್ತಿ ಜನ ಇರ್ತಾರೆ. ಬಟ್ ಇಂಥ ಒಂದು ಟೈಮಲ್ಲಿ ಕಡಿಮೆ ಜನ ಬರೋದಿಲ್ಲ. ಸೊ ಫಾಗು ಮತ್ತು ಮೋಡಗಳನ್ನ ನೋಡೋಕೆ ಬರ್ತಾರೆ. ಹಾಂ, ಪಾಪ ಅವ್ರ ಮನೆ ಮೇಲೆ ತಲೆ ತೋಡ್ತಾರೆ, ಮೋಡಗಳು ಕಾಣಿಸಲ್ಲ. ಮನೆ ಮೇಲೆ ತಲೆ ತೋಡ್ತಾರೆ, ಮೋಡಗಳು ಕಾಣಿಸಲ್ಲ. ಮೋಡಗಳು ಮೇಲ್ಗಡೆ ಇರುತ್ತೆ. ಆದರೆ ನೀವು ಇಲ್ಲಿ ಮೇಲ್ಗಡೆ ಹೋದರೆ ಮೋಡಗಳು ನಿಮ್ಮ ಕೆಳಗಡೆನೇ ಇರುತ್ತೆ. ಅಕ್ಕ ಎಷ್ಟು ದಿನ ಆಯ್ತಕ್ಕ ನೀನು ನೋಡಿ ಚೆನ್ನಾಗಿದ್ಯಾ ಅಕ್ಕ. ಸಕ್ಕದಾಗಿರುತ್ತೆ ವ್ಯೂಸು. ಹತ್ಕೊಂಡಂಗೆ ಇದ್ರ ಲೆಕ್ಕ ಹೋಗ್ಬಿಡ್ಬೋದು ಅವಳು. ಆಮೇಲೆ ನನಗೇನು ಅನ್ನಿಸ್ತು ಅಂತಂದರೆ ನಂದಿ ಬೆಟ್ಟ ಥರನೇ ಅನ್ನಿಸ್ತು. ಬಟ್ ನಂದಿ ಬೆಟ್ಟ ಸ್ವಲ್ಪ ಬಿಗ್ ಪ್ಲೇಸ್ ಆಗಿದೆ, ಸ್ಮಾಲ್ ಪ್ಲೇಸ್ ಅಷ್ಟೇ. ಸ್ಮಾಲ್ ಅಂದರೆ 2 ಎಕರೆನಾ ಇದು? ಹಾಂ, ಇದ್ರ ನೇಮ್ ಬಂದ್ಬಿಟ್ಟು ಜೋಗಿಮಟ್ಟಿ. ಹಾಂ, ಏನು ಜೋಗಿಮಟ್ಟಿ ಒಳಗಡೆ ಅಂದರೆ ಫಾರೆಸ್ಟ್ ಆಫೀಸ್ ಒಳಗಡೆ ಬಂದರೆ ರೋಡ್ ಚೆನ್ನಾಗಿಲ್ಲ. ಸೊ ಸ್ವಲ್ಪ ಭಯ ಆಗುತ್ತೆ ಹೋಗಬೇಕಾದಾಗ. ಇನ್ನು ಅದು ಬಿಟ್ಟರೆ ಇನ್ನೆಲ್ಲ ಫುಲ್ಲು ಅಲ್ಟಿಮೇಟ್. ಹಾಂ, ಇನ್ಮೇಲೆ ಚಿಟ್ಟೆಗಳು ಅಲ್ಲಿ ಬರ್ತಾ ನೀವು ಚಿಟ್ಟೆಗಳನ್ನ ನೋಡ್ಬೋದು, ಆಮೇಲೆ ಹಕ್ಕಿಗಳನ್ನ ನೋಡ್ಬೋದು. ಏನು ಕರಡಿ ಇದೆ ಜಾಸ್ತಿ ಅಂತ ಅಂದರು, ಬಟ್ ನಂಗೆ ಕರಡಿ ಕಾಣಿಸ್ಲಿಲ್ಲ. ಚಿಟ್ಟೆ ಹಕ್ಕಿಗಳು ಮನೆ ಹತ್ರ ಸಿಗಲ್ವಾ? ಚಿಟ್ಟೆ ಹಕ್ಕಿಗಳು ಮನೆ ಹತ್ರ ಸಿಗುತ್ತೆ ಗಾಯ್ಸ್. ಆದರೆ ಏನು ಗೊತ್ತಾ, ನಾನು ದಾಂಡೇಲಿಗೆ ಹೋಗಿ ಬಂದಮೇಲೆ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ ಯಾವ ಥರ ಹಕ್ಕಿ ಹೆಂಗಿರುತ್ತೆ. ಹಾಂ,
ಫೈನಲಿ ಜೋಗಿಮಟ್ಟಿ ಸಿದ್ದೇಶ್ವರ ಸ್ವಾಮಿ ಅದರಿಂದ ಆಚೆ ಬಂದಿದ್ದೀವಿ. ತುಂಬ ಹೊಟ್ಟೆ ಹಸಿದಿದೆ, ಏನಾದರೂ ತಿನ್ನೋಣ. ನಾನು ಸ್ವಲ್ಪ ಎಲ್ಲ ತೊಗೊಬಂದಿದ್ದೇನೆ. ಸೊ ಇದೇ ಆಟೋ ಬುಕ್ ಮಾಡಿರೋದು. ನಮಗೆ ಚಿತ್ರದುರ್ಗದಲ್ಲಿ ಸಿಕ್ಕಿದ್ರು. ಸೊ ತುಂಬ ಚೆನ್ನಾಗಿ ಕಂಫರ್ಟಬಲಾಗಿ ಮಾತಾಡ್ತಾರೆ. ಬೆಳಿಗ್ಗೆ ಕೆಲಸ ಮಾಡೋ ಸಡಗರದಲ್ಲಿ ನಾನು ಬೆಳಿಗ್ಗೆ ನಾಷ್ಟನೂ ಕೂಡ ಮಾಡಿಲ್ಲ. ಸೊ ಇಲ್ಲೆಲ್ಲೂ ಹತ್ತಿರದಲ್ಲಿ ಯಾವುದೂ ಒಂದು ಹೋಟೆಲ್ ಏನೂ ಇಲ್ಲ. ನೋಡಬೇಕು, ಇನ್ನು ದುರ್ಗಕ್ಕೆ ಹೋದ್ಮೇಲೆ ನೋಡಬೇಕು. ಸೊ ಇವಾಗ ನಾವು ಫಾಲ್ಸ್ ನೋಡೋಕೆ ಹೋಗ್ತಾ ಇದ್ದೀವಿ. ಎಷ್ಟು ಚೆನ್ನಾಗಿದೆ. ದರ್ಶನ್ ಬರ್ಬೇಕಾದ್ರೆ ಸತ್ತಬೇಕಲ್ಲ ಅಮ್ಮ. ಬರ್ಬೇಕನ ಮತ್ತೆ ವಾಪಸ್ಸು. ಇಲ್ಲ, ಫೋನ್ ಪ್ರದೀಪ್ಗಳು ಫೋನ್ ಕಳಿಸ್ತಾನೆ. ಅದು 100 ಮೀಟ್ರ್ 200 ಮೀಟ್ರ್ ಎಲ್ಲ ಹಾರುತ್ತೆ. ಫೋನ್ ಏನೋ ಕಳಿಸ ನನ್ನ. ವೈಲ್ಡ್ ಲೈಫ್ ಬಗ್ಗೆ ಆಸಕ್ತಿ ಜಾಸ್ತಿ. ಇದಂತೂ ಸಕ್ಕದಾಗಿತ್ತು. ಈ ಒಂಥರ ಅಡ್ವೆಂಚರ್ ಥರ ಇದೆ. ನನಗೇನು ಅನ್ನಿಸ್ತು ಅಂತಂದರೆ ಇದು ಫಸ್ಟ್ ಟೈಮ್ ನಾನು ಈ ಒಂದು ಪ್ಲೇಸಿಗೆ, ಈ ಥರ ಒಂದು ಪ್ಲೇಸಿಗೆಲ್ಲ ಬಂದಿರೋದು. ಇಲ್ಲಿ ಒಂಥರ ವಾಕ್ ಮಾಡೋದಾಗಿರ್ಬೋದು, ಹಾಗೆ ಬೆಟ್ಟ ಇಳ್ಕೊಂಡು ಹೋಗಿ ಅಲ್ಲಲ್ಲೇ ಬೆಟ್ಟ, ಸಣ್ಣ ಸಣ್ಣ ಬೆಟ್ಟ ಎಲ್ಲ ಇತ್ತು. ಸೊ ನಮಗಿನ್ನೊಂದೇನಪ್ಪ ಭಯ ಅಂದರೆ, ಈ ಒಂದು ಜಾಗದಲ್ಲಿ ನಮ್ಮ 3 ಜನ ಇದ್ದಿದ್ದು, ಯಾವ ಜನನೂ ಇರಲಿಲ್ಲ. ಹಾಗೆ ಒಂದು ಸ್ವಲ್ಪ ಕರಡಿಗಳೆಲ್ಲ ಜಾಸ್ತಿ ಅಂತ ಹೇಳಿದ್ರಲ್ಲ, ಅದು ಒಂದು ಭಯ ಇತ್ತು, ಎಲ್ಲಿ ಕರಡಿ ಬಂದ್ಬಿಡುತ್ತೋ ಅಂತ ಅಂದ್ಬಿಟ್ಟು. ನನಗಂತೂ ಈ ಒಂದು ಜರ್ನಿ ಅಲ್ಟಿಮೇಟ್ ಅನ್ನಿಸ್ತು. ಆಗಾಗ ಸಿಗೋ ವ್ಯೂ ಪಾಯಿಂಟು, ಆಮೇಲೆ ಕಾಡ್ ಮಧ್ಯದಲ್ಲಿ ಹೋಗ್ತಾ ಇರೋದು ಸಖತ್ ಖುಷಿ ಕೊಡ್ತಾ ಇತ್ತು. ಹಾಳು ನೋಡ. ಆಗ್ತದೆ ಗಾಯಸ್, ಕರಡಿ ಏನಾದರೂ ಅಡ್ಡ ಬಂದ್ಬಿಟ್ರೆ ಹೆಂಗೆ ಓಡೋದು? ನೀನು ನೋಡಿ ಕರಡಿ ಎದುರ್ಕೋಬೇಕು ಅಲ್ಲಿ. ಜಾಮೂನ್ ಗೀಮೂನ್ ತಗೊಬರ್ಬೇಕಾಯ್ತಾನೆ. ಹಾಂ ನಂದೇನೆ ಜಾಮೂನ್ನ ಕರಡಿಗೆ ಹ್ಞೂ ಕತ್ಲಲ್ಲಿ ತಿನ್ಸ್ಬಾರ್ದು ಅಂತ ಬರ್ದಿರ, ಬೆಳ್ಕಲ್ಲಿ ತಿನ್ಸ್ಬಾರ್ದು ಅಂತ ಬರ್ದವ್ರ. ನಾವಾಡುವ ನುಡಿ ಕನ್ನಡ ನುಡಿ ಆಗಿದೆ. ಹಿಡ್ಕೊ. ಫಸ್ಟ್ ಟೈಮ್ ಬಂದಿರೋದು ಥರ ಎಲ್ಲ ಇದೆಯಾ? ಇದೇನಾ? ಹಾಂ, ನೀರು ಕಾಣಿಸ್ತಿದೆ. ಅದೇನ ಇದು ಸಾಕಾಗೈತೆ. ಅಲ್ಲ ಬ್ರೋ, ಅಲ್ಲಿ ಇದೆಯಲ್ಲ, ಅಲ್ಲಿಂದ ಹರಿಯೋದು, ಜೋರಾಗಿ ಹರಿಯೋದು. ಚಿರತೆದೇನು ಸಮಸ್ಯೆ ಇಲ್ಲ, ಹುಲಿ ಚಿರತೆದೇನು ಸಮಸ್ಯೆನೇ ಅಲ್ಲ. ಆಕ್ಚುಲಿ ಆನೆ ಕರಡಿದು ಸಮಸ್ಯೆ. ಕುರಿಗಳಂಗೆ ಹೇಳ್ತಿದ್ರೆ ಕುರಿಗಳಂಗೆ ಹೇಳ್ತಿದ್ರೆ ಕುರಿಗಳಂಗೆ ಹೇಳ್ತಿದ್ರೆ ಚಪ್ಪಾಳೆ ಹೊಡಿರಿ, ಇದು ನಮ್ಮ ದೇಶ ಅಂದ್ರೆ ಬರೀ ಇಂಥದೇ. ಇಲ್ಲ ಸುಮಾರು ಎಕ್ಸಾಂಪಲ್ಸ್ಗಳಿದೆ. ಹುಲಿ ಫಾಲ್ಸು ತುಂಬ ದೂರ ಇರೋದ್ರಿಂದ, ಸೊ ನಾವು 3 ಜನ ಇರೋದ್ರಿಂದ ತುಂಬಾ ಭಯ ಆಗಿತ್ತು. ಸೊ ಕೆಳಗಡೆ ಹೋಗೋದಕ್ಕೆ ಸುಮ್ಮನೆ ಚಾನ್ಸ್ ತೊಗೊಳೋದು ಬೇಡ ಅಂತ ಅಂದ್ಬಿಟ್ಟು ರಿಟರ್ನ್ ಆಗ್ತಾ ಇದ್ದೀವಿ. ಯಾಕಂದರೆ ಇಲ್ಲಿ ಕರಡಿಗಳು ಮತ್ತು ಪ್ರಾಣಿಗಳು ಸ್ವಲ್ಪ ಜಾಸ್ತಿ ಇದೆಯಂತೆ. ಹಾಗಾಗಿ ಆಟೋ ಅವರು ಹೇಳಿದ್ರು ಬೇಡ, ವಾಪಸ್ ಹೋಗ್ಬಿಡೋಣ ಅಂತ ಹೇಳಿದ್ದಕ್ಕೆ ವಾಪಸ್ ಹೋಗ್ತಾ ಇದ್ವಿ. ಕಾಡಲ್ಲಿ ಇನ್ನೊಂದು ಡೇಂಜರ್ ಕೆಲಸ ಏನು ಗೊತ್ತಾ ಮಾಡೋದು? ಹಾಂ, ಅರ್ಜೆಂಟಾದ್ರೂ ರುಚಿಯಾಗಿ ಹೋಗೋದು. ಕಾಡಲ್ಲಿ ಒಂದು ದೊಡ್ಡ ಮಿಸ್ಟೇಕ್ ಮಾಡಬೇಕು ಅಂತಂದರೆ ಇದೇನೆ,
ಅರ್ಜೆಂಟ್ ಆಯಿತು ಅಂತ ಅಂದರೆ ಒಬ್ಬೊಬ್ಬರು ಹೋಗೋದು ಫಸ್ಟ್ ದೊಡ್ಡ ಮಿಸ್ಟೇಕ್. ಏನಕ್ಕೆ ಅಂತಂದರೆ ಪ್ರಾಣಿಗಳು ಅದು ಟೈಟರಿ ಮಾರ್ಕ್ ಮಾಡೋದು ಯೂರಿನಿಂದ. ಹಾಂ, ಇವಾಗ ಬೇರೆ ಯಾರೊಬ್ಬರು ಮಾಡ್ತಿದ್ದಾರೆ ಅಂತಂದರೆ ಪ್ರಾಣಿಗಳ ಥರ ಅದೇ ಓಡುತ್ತೆ. ದಟ್ ನಾವು ಅದರ ಟೈಟರಿ ಮಾರ್ಕ್ ಮಾಡ್ಕೊತಿದ್ದೀವಿ ಅಂತ. ಸೊ ಯೂರಿನ್ ಕೇಸ್ನಲ್ಲಿ ಯಾವಾಗೂ ಹುಷಾರಾಗಿರಬೇಕು, ಕಾಡಲ್ಲಿರ್ಬೇಕಾದಾಗ. ಸೊ ಫೈನಲ್ ಮೆಸೇಜ್, when you are in forest, please don't urinate there. ನನ್ನ ತಮ್ಮ ದರ್ಶನ್ ಜೊತೆ ಜರ್ನಿ ಮಾಡಬೇಕಾದಾಗ ಅದರಲ್ಲೂ ಈ ಥರ ಪ್ಲೇಸ್ಗಳಿಗೆ ಹೋದಾಗ ಅವ್ನು ಸಕ್ಕದಾಗಿ ಎಕ್ಸ್ಪ್ಲೇನ್ ಮಾಡ್ತಾನೆ. ಅವ್ನಿಗೆ ಯಾವ ವಿಷಯ ಗೊತ್ತಿರುತ್ತೋ ಅದ್ರ ಬಗ್ಗೆ ಹೇಳ್ತಿರ್ತಾನೆ. ನನಗೂ ಅದನ್ನು ಕೇಳಬೇಕು ಅನ್ನೋ ಕ್ಯೂರಿಯಾಸಿಟಿ ಜಾಸ್ತಿನೇ ಇರುತ್ತೆ. ಸೊ ನಾನು ಕೇಳ್ತಾ ಇರ್ತೀನಿ, ಅವನು ಪ್ರಶ್ನೆ ಕೇಳ್ತಾ ಇರ್ತೀನಿ, ಇದು ಯಾಕೆ ಹಂಗಿರುತ್ತೆ, ಅದು ಯಾಕೆ ಹಿಂಗೆ, ಪ್ರತಿಯೊಂದಕ್ಕೂ ಉತ್ತರ ಕೊಡ್ತಾನೆ. ಸೊ ಒಂಥರ ಚೆನ್ನಾಗಿರುತ್ತೆ. ಅವನು ಉದ್ದುದಕ್ಕೂ ಕೇಳ್ಕೊಂಡು ಹೋಗೋದು, ಮಾತಾಡ್ಕೊಂಡು ಹೋಗೋದು, ಬರೀ ಇದನ್ನೇ. ಅವನು ಎಷ್ಟು ಚೆನ್ನಾಗಿ ಕಾಡುಗಳ ಬಗ್ಗೆ ಕಾಡುಗಳ ಬಗ್ಗೆನೂ ಆಯಿತು, ಮತ್ತು ಬೇರೆ ಒಂದು ನೇಚರ್ ಬಗ್ಗೆ, ಒಂದು ಯಾವುದ್ರ ಬಗ್ಗೆನೇ ಆಗಲಿ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾನೆ. ಅದಕ್ಕೆ ನನಗೆ ಅವನ ಜೊತೆ ಹೋಗೋದಕ್ಕೆ ತುಂಬಾ ಇಷ್ಟ ಆಗುತ್ತೆ. ಅದ್ರ ಜೊತೆಗೆ ಒಂದು ಕಾಮಿಡಿನೂ ಮಾಡ್ತಾನೆ. ಸೊ ಈ ಹಸು ಬಗ್ಗೆ ನಾನು ಏನೋ ಹೇಳಕ್ಕೆ ಹೋಗ್ತೀನಿ ಅಂತ ಅಂದ್ಬಿಟ್ಟು ಹೇಳೋದ, ನೋಡಿ ಅಲ್ಲಿ ಏನಾಗುತ್ತೆ ಅಂತ. ನಾನು ಬೇರೆ ರೆಡ್ ಕಲರ್ ಹಾಕ್ಬಿಟ್ಟಿದ್ದೀನಿ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಇದು ಆಕ್ಚುಲಿ ಚೆನ್ನಾಗಿರುತ್ತೆ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡ್ದೆ? ಸೊ ಇವತ್ತಿನ ವ್ಲಾಗ್ ಈ ರೀತಿ ಇತ್ತು. ಸೊ ಇವತ್ತಿನ ವ್ಲಾಗ್ ನಿಮ್ಗೆ ಏನಾದರೂ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ವೀಡಿಯೋಗಳ ಜೊತೆ ನಾನು ನಿಮ್ಮ ಮುಂದೆ ಬರ್ತಾ ಇರ್ತೀನಿ. ನೆಕ್ಸ್ಟ್ ನಾವು ಹೋಗಿದ್ದು ಚಿತ್ರದುರ್ಗದ ಕೋಟೆ. ಸೊ ಅದ್ರ ವ್ಲಾಗು ಕೂಡ ಆದಷ್ಟು ಬೇಗ ಬಿಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ಲವ್ ಯು ಆಲ್. ಬಾಯ್.